ಬಿಜೆಪಿ ಹಿರಿಯರಿಗೆ ಈಗ ಟಾರ್ಗೆಟ್ ಬಿಜೆಪಿ ಆಗಿ ಉಳಿದಿಲ್ಲ, ಟಾರ್ಗೆಟ್ BSY ಆಗಿ ಉಳಿದಿದ್ದಾರಾ ಅಂತ ಒಂದು ಪ್ರಶ್ನೆ ಇದೆ. ಇಲ್ಲಿ ಮಾಧುಸ್ವಾಮಿ ಅವರಿಗೆ ಈಶ್ವರಪ್ಪ ಅವರ ಪುತ್ರನಿಗೆ ಟಿಕೆಟ್ ತಪ್ಪಿಸಿದ್ದು BS ಯಡಿಯೂರಪ್ಪನವರ. ತುಮಕೂರಲ್ಲಿ ಮಾಧುಸ್ವಾಮಿ ಅವರಿಗೆ ಟಿಕೆಟ್ ತಪ್ಪಕ್ಕೆ ಈಶ್ವರಪ್ಪ ಅವರ ಮಗ ಕಾಂತೇಶ್ಗೆ ಹಾವೇರಿಯಲ್ಲಿ ಟಿಕೆಟ್ ತಪ್ಪೋದಕ್ಕೆ ಕಾರಣ BS ಯಡಿಯೂರಪ್ಪನವರ. CT ರವಿ ಪ್ರತಾಪ್ ಸಿಂಹನಿಗೂ BSY ಟಿಕೆಟನ್ನು ಕೊಡಿಸ್ಲಿಲ್ವಾ? ವಿಜಯಪುರದ ಯತ್ನಾಳ್ಗೂ ಯಡಿಯೂರಪ್ಪ ಮತ್ತು ಮಕ್ಕಳೇ ಟಾರ್ಗೆಟ್ಟಾ? ಸೋಮಣ್ಣ ಅವ್ರಿಗೂ BSY ಹಾಗೂ ಪುತ್ರರ ಮೇಲೆ ಮುನಿಸು ಇದೆಯಾ? ಒಂದು ಕಾಲದ ಹಳೆಯ ಗೆಳೆಯರೇ BSY ವಿರುದ್ಧವಾಗಿ ತಿರುಗಿ ಬೀಳ್ತಾ ಇರೋದು ಯಾಕೆ? ಇಷ್ಟೆಲ್ಲ ಸಾಕಷ್ಟು ಪ್ರಶ್ನೆಗಳೀಗ ಕಾಡ್ತಾ ಇದೆ. ಒಬ್ಬೊಬ್ಬರು ಕೂಡ ಒಂದೊಂದು ಬಂಡಾಯದ ಸ್ವರವನ್ನು ಇಲ್ಲಿ ಹೊರಹಾಕ್ತಾ ಇದ್ದಾರೆ. ಅನೇಕರು BSY ಅವರನ್ನು ಟಾರ್ಗೆಟ್ ಮಾಡಿಕೊಂಡೇ ಮಾತನಾಡ್ತಾ ಇದ್ದಾರೆ. ನನಗೆ MP ನಿಲ್ಲು ಅಂದಿದ್ದು ಯಡಿಯೂರಪ್ಪನವರು. ಬೇಡ ಅಂದಾಗ 2-3 ಸಲ ಕನ್ವಿನ್ಸ್ ಮಾಡಿದವರು ಯಡಿಯೂರಪ್ಪನವರು. ಸರ್ ನಂಗೆ ಬೇಡ, ಬಸವರಾಜು ನನ್ನ ಭಾಳ ವಿರೋಧ ಮಾಡ್ತಾವ್ರೆ, ಸುರೇಶ್ ಗೌಡ್ರು ನನ್ನ ಪರವಾಗಿರಲ್ಲ, ಗೆದ್ದಿರೋರು ಇಬ್ಬರು MLAಗಳ ವಿರೋಧ ಮಾಡುವಾಗ ನನ್ನ ಯಾಕೆ ಎಳಿತಾ ಇದ್ರಿ ಇದಕ್ಕೆಲ್ಲ ನೀರನ್ನ ಆಳ ನೋಡೋಕ್ಕೆ ಅಂದೇ ಅವ್ರ ಸುದ್ದಿ ನನಗೆ ಬಿಡಪ್ಪ, ನಾನು ಅದನ್ನು ಮ್ಯಾನೇಜ್ ಮಾಡ್ಕೊತೀನಿ, ನೀನು ತಯಾರಾಗಿ ಓಡಾಡು ಅಂತ ಅವ್ರು ಹೇಳಿದ್ದಕ್ಕೆ ನಾನು ನಿಮ್ಮ ಹತ್ರ ಬಂದು ನಾನು ಒಬ್ಬ ಅಪೇಕ್ಷಿತ ಆಕಾಂಕ್ಷಿ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಬಿಟ್ಟು ನಾನೇನು ಕನಸು ಕಂಡಿದ್ದವನಲ್ಲ. ಮತ್ತು ಆದರೂ ನಾನು ರಾಜಿ ಆದೆ. ಬೇಡ, ಜಿಲ್ಲೆಯಲ್ಲಿ ಯಾರಿಗಾರ ಕೊಡಿ, ನೀವು ಮಾಡ್ತೀವಿ ನಾವು, ನಾನೇನು ಅನಿವಾರ್ಯ ಸ್ಥಿತಿ ನನ್ನ ಮೇಲೆ ನನಗೆ ಕೊಡಲಾರ್ದಂಥದ್ದು ನಿರ್ಮಾಣ ಆಗಿದ್ದರೆ ಬೇಡ. ಬಸವರಾಜ್ ಅಷ್ಟು ವಿರೋಧ ಮಾಡ್ತಾರೆ ಅಂದರೆ ಬೇಡ ಬಿಡಿ. ಒಬ್ಬ MP ಮಾಡೋ ಶಕ್ತಿ ಅವ್ರು ಒಬ್ರಿಗೆ ಇದೆ ಅಂದರೆ ಬೇಡ ಬಿಡ್ರಿ. ನನಗೆ MP ನಿಲ್ಲು ಅಂದಿದ್ದು ಯಡಿಯೂರಪ್ಪನವರು. ಬೇಡ ಅಂದಾಗ 2-3 ಸಲ ಕನ್ವಿನ್ಸ್ ಮಾಡಿದವರು. ಅವ್ರು ಅದಾರಲ್ಲ ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯ ಮಗ, ಅವ್ರ ಜೀವನನೇ ಇದೇ ಮಾಡ್ಯಾರ. ಅವ್ರ ಅಪ್ಪ ಮಕ್ಕಳು ಬರೇ BJP ಅಭ್ಯರ್ಥಿಗಳು ಸೋಲಿಸಿರೋ ನನಗೆ ಸೋಲಿಸಲಿಕ್ಕೆ ವಿಜೇಂದ್ರ ರೊಕ್ಕ ಕೊಟ್ಟು ಕಳಿಸಿದ್ದ. ಅವ್ರ ದಂಧ ಅದು ಐತಿ. ಒಟ್ಟೆ ಅವ್ರ ಅಪ್ಪ ಅಲ್ಲಿ ರಾಘವೇಂದ್ರ ಕೇಂದ್ರ ಕ್ಯಾಬಿನೆಟ್ ಮಂತ್ರಿ ಆಗ್ಬೇಕು, ಸಣ್ಣ ಮಗ ಮುಖ್ಯಮಂತ್ರಿ ಆಗ್ಬೇಕು, ಇನ್ನೂ ಮನೆಗೆ ಚಳ್ಳಿ ಮಿಳ್ಳಿ ಅದಾವೆ, ಅವೆಲ್ಲ ರಾಜ್ಯಸಭಾ ವಿಧಾನ ಪರಿಷತ್ ಆಗ್ಬೇಕು, ಬೆಕ್ಕನಾಯಿ JDP ಮೆಂಬರ್ ಆಗ್ಬೇಕು. ಇದು ಯಡಿಯೂರಪ್ಪನ ಕೊನೆಯ ಕನಸು. ಇದು ಯಡಿಯೂರಪ್ಪ ಎಂದೂ ಲಿಂಗಾಯತರಿಗೆ ಏನೇನು ಉದ್ಧಾರ ಮಾಡಿಲ್ಲ, ಕುಟುಂಬ ಉದ್ಧಾರ ಮಾಡಿಕೊಡ್ಯಾರ. ಮತ್ತು ಯಡಿಯೂರಪ್ಪನೇ ಲಿಂಗಾಯತಲ್ಲ ಮೊದಲೇದು. ಒಂದು 3-4 ಸ್ವಾಮಿಗಳನ್ನ ಹಿಡ್ದಾನ, ಅವಕ್ಕೆ ರೊಕ್ಕ ಕೊಡ್ತಾನೆ, ಅವ್ನ ಪರವಾಗಿ ಅವರು ಸ್ವಾಮಿಗಳು ತಥಾಸ್ತು ಅಂತೇಳಿ ಆಶೀರ್ವಾದ ಕೊಟ್ಕೋತ ಕೂತಾರೆ ಅವರು. ಈಗಾದರೆ ಪಾರ್ಟಿ ಈ ಚುನಾವಣೆ ಮುಗಿದ ಮ್ಯಾಗೆ ಇವ್ರು ಯಡಿಯೂರಪ್ಪನವ್ರು ಬಂಡವಾಳ ನಾ ಬಿಸ್ತಿನ್ಲಲ್ಲ ಮತ್ತೆ ಅವ್ರ